ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ನಾನು ಅಂದ್ಕೊಂಡೆ ರಿಗ್ರೆಷನ್ ತಗೊಳ್ಳೋಣ ಅಂಥೇಳಿ. ರಿಗ್ರೆಷನ್ ಚಾಪ್ಟ್ರಲ್ಲಿ ಕೂಡ ವೆರಿ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ ಪಿ ಒ ಕ್ಯೂ ಕ್ವಶನಲ್ಲಿ ಒಂದು ಐದರ್ ಪಿ ಒ ಕ್ಯೂ ಅವ್ರು 10 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ನು ಕಂಪಲ್ಸರಿ ಆಗಿದೆ. ಯಾವುದು ಒಂದು ರಿಗ್ರೆಷನ್ ಕೇಳಿಬಿಟ್ರೆ ಒಂದು ಕೋರಿಲೇಷನಲ್ಲಿ 10 ಮಾರ್ಕ್ಸಿಗೆ ಕೋರಿಲೇಷನ್ ಕೇಳಿದರೆ 5 ಮಾರ್ಕ್ಸಿಗೆ ರಿಗ್ರೆಷನ್ ಕೇಳ್ತಾರೆ. ಇಲ್ಲ 5 ಮಾರ್ಕ್ಸಿಗೆ ಕೋರಿಲೇಷನ್ ಕೇಳಿದರೆ ರ್ಯಾಂಕ್ ಕೋರಿಲೇಷನ್ನು ಸ್ಪಿಯಮನ್ಸ್ ಕೇಳಿದರೆ ನಿಮಗೆ 10 ಮಾರ್ಕ್ಸಿಗೆ ರಿಗ್ರೆಷನ್ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಓಕೆ, ಅದಕ್ಕೆ ನಾನು ಇಲ್ಲಿ ರಿಗ್ರೆಷನ್ ಒಂದು ಸತಿ ತೋರಿಸ್ಕೊಟ್ಬಿಡ್ತೀನಿ. ತುಂಬಾ ಇಲ್ಲಿ ಎಷ್ಟು ಈಸಿ ಅಂತಂದರೆ ಅದು ನೀವು ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ 2 ರಿಗ್ರೆಷನ್ ಇಕ್ವೇಷನ್ಸ್ ಬರುತ್ತೆ, ಹೌದಾ? ಯಾವ್ಯಾವ 2 ರಿಗ್ರೆಷನ್ ಇಕ್ವೇಷನ್ಸ್ ಅಂತ ನೋಡೋಣ. ಇಲ್ಲಿ ಫಸ್ಟ್ ಫಾರ್ಮುಲಾ ತೋರಿಸ್ಬಿಡ್ತೀನಿ, ಆ ಫಾರ್ಮುಲಾ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ. ಓಕೆ, ಇಲ್ಲಿ ಫಾರ್ಮುಲಾಸ್ ಇದೆ. ಎಕ್ಸ್ ಆನ್ ವೈ, ಓಕೆ, ಎಕ್ಸ್ ಆನ್ ವೈ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಹೌದಾ? ಎಕ್ಸ್ ಇಲ್ಲಿ ಬರುತ್ತೆ, ಎಕ್ಸ್ ಫಸ್ಟ್ ಬರೋದು ಮತ್ತು ವೈ ನಂತರ ಬರೋದು, ಅದಕ್ಕೆ ಇಲ್ಲಿ ಬಿ ಎಕ್ಸ್ ವೈ ತೊಗೊಳ್ತೀರ. ವೈ ಆನ್ ಎಕ್ಸ್ ಅಂತಂದರೆ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ, ಇದು 2 ಇಕ್ವೇಷನ್ಸ್. ಇದು 10 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ ನಿಮಗೆ 5 ಮಾರ್ಕ್ಸ್ಗೂ ಕೂಡ ಅಲ್ಲಿ ಬರ್ಬೋದು ಇದು. ದೆನ್ ಬಿ ಎಕ್ಸ್ ವೈ ಮತ್ತು ಬಿ ವೈ ಎಕ್ಸ್ ಅಂದ್ರೇನು? ಬಿ ಎಕ್ಸ್ ವೈ ಅಂದರೆ ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ವೈ, ಹೌದು. ಮತ್ತು ಬಿ ವೈ ಎಕ್ಸ್ ಅಂದರೆ ಆರ್ ಇಂಟು ಸಿಗ್ಮಾ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಇದೆ, ಹೌದಾ? ಆರ್ ಅದರ್ವೈಸ್ ಇದು ಕೊಟ್ಟಿಲ್ಲ, ಆರ್ ನಮಗೆ ಗೊತ್ತಿಲ್ಲ ಕೋರಿಲೇಷನ್ ಅಂತಂದರೆ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಅದು ಕೊಟ್ಟಿಲ್ಲ ಅಂತಂದರೂ ಕೂಡ ನೀವು ಇಲ್ಲಿ ಯಾವುದು ಕೊಟ್ಟಿರ್ತಾರೋ ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎನ್ ಇಂಟು ಎಕ್ಸ್ ವೈ ಮೈನಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಎನ್ ಇಂಟು ಇಲ್ಲಿ ಯಾವುದು ಬರುತ್ತೆ, ವೈ ನಂತರ ಬರುತ್ತಲ್ಲ ಅದು ಡಿನಾಮಿನೇಟರ್ನಾಗ ಸಮೇಷನ್ ಆಫ್ ವೈ ಸ್ಕ್ವೇರ್ ಮೈನಸ್ ಸಮ್ ಆಫ್ ವೈ ಹೋಲ್ ಸ್ಕ್ವೇರ್. ಇದು ಬಿ ಎಕ್ಸ್ ವೈದು. ಇನ್ನು ಬಿ ವೈ ಎಕ್ಸ್ದು ಹೆಂಗಂತಂದರೆ ಸೇಮು, ನ್ಯೂಮರೇಟರ್ ಸೇಮ್ ಆಗಿರುತ್ತೆ, ಮೇಲಿದ್ದು ಸೇಮ್ ಇರುತ್ತೆ. ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ವೈ ಮೈನಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಇಲ್ಲಿ ಎಕ್ಸ್, ಇಲ್ಲಿ ಸೆಕೆಂಡ್ ಎಕ್ಸ್ ಇದೆ ಅಲ್ಲ, ಅದಕ್ಕೆ ಇಲ್ಲಿ ಏನು ಮಾಡ್ತೀರಾ, ಕೆಳಗಡೆ ಏನು ಮಾಡ್ತೀರಿ, ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ತೊಗೊಳ್ತೀರಿ. ಓಕೆ, ಗ್ರೂಪ್ ಡೇಟಾ ಒಳಗೆ ಇದು ಸೇಮ್ ಇರುತ್ತೆ, ಬಟ್ ಅಲ್ಲಿ ಫ್ರೀಕ್ವೆನ್ಸಿ ತೊಗೊಳ್ತೀರಾ, ಕ್ಯಾಪಿಟಲ್ ಏನು ತೊಗೊಳ್ತೀರಾ ಅಲ್ಲಿ. ಇದಿಷ್ಟು ಫಾರ್ಮುಲಾಸನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ನೋಡಿ ನೀವು. ಅವರು ಯೂಸಲಿ 5 ಮಾರ್ಕ್ಸಿಗೆ ಕೊಟ್ಟರೆ ನಿಮ್ಗೆ 6 ಕೊಟ್ಬಿಡ್ತಾರೆ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಕೊಡ್ತಾರೆ, ವೈ ಬಾರ್ ಎಕ್ಸ್ ಬಾರ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲಿ, ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು 2 ಮಾರ್ಕ್ಸಿಗೆ ಕೇಳಿದರೆ ನೀವು ಇನ್ನೊಂದು ಫಾರ್ಮುಲಾ ಯಾವ್ದು ತೊಗೊಳ್ತೀರಿ ಅಂದರೆ, ಈಗ ಆರ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಎಕ್ಸ್ ವೈ ಇಂಟು ಬಿ ವೈ ಎಕ್ಸ್. ಇದು 2 ಮಾರ್ಕ್ಸ್ಗೆ ಬಿ ಎಕ್ಸ್ ವೈ ಕೊಟ್ಬಿಟ್ಟು ಬಿ ವೈ ಎಕ್ಸ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ದ ಕೋರಿಲೇಷನ್ ಅಂತ ಕೇಳ್ಬೋದು. ಇದು ಒಂದು 2 ಮಾರ್ಕ್ಸ್ಗೆ ನಿಮಗೆ ಬರ್ಬೋದು ಇದು. ಓಕೆ, ಹಾಂ, ಇದಿಷ್ಟು ಫಾರ್ಮುಲಾಸ್ ನೀವು ಮಾಡಿಕೊಂಡ್ರೆ ಸಾಕಿಲ್ಲಿ ನೀವು ಆರಾಮ್ಸೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ರಿಗ್ರೆಷನ್ ಇಕ್ವೇಷನ್ಸ್ನ. ರಿಗ್ರೆಷನ್ ಫಾರ್ಮುಲಾಸ್ ಎಲ್ಲ ಹಾಕಿಬಿಟ್ಟು ಪ್ರಾಬ್ಲಮ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಈಗ ನಾವು ಒಂದು ಸಮ್ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಇಲ್ಲೊಂದು ಸಮ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸಾಂಪಲ್ 1ಅಲ್ಲಿ. ಎಕ್ಸಾಂಪಲ್ 1ಅಲ್ಲಿ ಏನಿದೆ ಇಲ್ಲಿ, ಏಜ್ ಆಫ್ ಹಸ್ಬೆಂಡ್ಸ್ ಆ್ಯಂಡ್ ಏಜ್ ಆಫ್ ವೈಫ್ ಕೊಟ್ಟಾರ, ಹೌದಾ? ಈಗೇನು ಕ್ಯಾಲ್ಕುಲೇಟ್ ಮಾಡಂದಿದ್ದಾರೆ ಅವರು, ದ ಫಾಲೋಯಿಂಗ್ ಡೇಟಾ, ಓಕೆ, ದ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ದ ಏಜ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ಸ್, ಹೌದಾ? ಅಪ್ಟೈನ್ ದ 2 ರಿಗ್ರೆಷನ್ ಇಕ್ವೇಷನ್, 2 ಈಗ ತೋರಿಸಿದ್ನಲ್ಲ ನಾನು, ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್ 2 ಮಾಡಬೇಕು. and determine the most likely age of husband when wife says he is 25 years
ಆಲ್ಸೋ ಡಿಟರ್ಮೈನ್ ದ ಮೋಸ್ಟ್ ಲೈಕ್ಲಿ ಏಜ್ ಆಫ್ ದ ವೈಫ್ ವೆನ್ ಹಸ್ಬೆಂಡ್ಸ್ ಏಜ್ ಈಸ್ 30 years. ಹೌದಾ? ಇಲ್ಲಿ ಅವರು ಏನು ಮಾಡ್ಯಾರ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಬಿಟ್ಟಾರೆ ನಿಮಗೆ. ಕೊಟ್ಬಿಟ್ಟು ಫಸ್ಟ್ ನಾವೇನು ಮಾಡೋಣ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ 25 years 30 years ಅದನ್ನೇನು ನೋಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ನೀವೇನು ಮಾಡಿಬಿಡಿ, ಇದು 10 marks ಎಕ್ಸಾಂಪಲ್ಲು. ಈಗ ಎಕ್ಸ್ ಕೊಟ್ಟಿರ್ತಾರಾ, ನೀವೇನು ಮಾಡ್ತೀರಿ, ಈಗ ವೈ, ಎಕ್ಸ್ ಮತ್ತು ವೈ, ಇದು ಹಸ್ಬೆಂಡ್ ಏಜು ಇದು ತೊಗೊಳ್ತೀರಿ. ಓಕೆ, ಇದು ವೈಫ್ ಏಜು. ಹಸ್ಬೆಂಡ್ ಏಜು ಮತ್ತು ವೈಫ್ ಏಜು. ಈಗ ನಾವೇನು ಮಾಡ್ತೀವಿ ಇಲ್ಲಿ, ಇದು 25, 28, 30, 32 ಇದೆ. ಡೈರೆಕ್ಟಾಗಿ ನೀವು ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ನ ತೊಗೊಂಬಿಡ್ಬೋದು ಇಲ್ಲೇ. ನೀವು ಹೆಂಗಾದ್ರು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡತ್ತೀರಿ. ಇಲ್ಲ ಅಂದರೆ ನೀವು ಯು ವಿ ತೊಗೊಂಡ್ಬಿಟ್ಟು ಶಾರ್ಟ್ಕಟ್ ಮೆಥಡು, ಸ್ಟೆಪ್ ಡೆವಿಯೇಷನ್ ಮೆಥಡ್ ಮಾಡಿದ್ರು ಅದು ಈಸಿನೇ ಆಗುತ್ತೆ. ಇಲ್ಲ ಅಂದರೆ ಇದನ್ನ ಕ್ಯಾಲ್ಕುಲೇಷನ್ನು ಎಷ್ಟಂದರೆ ಎಕ್ಸ್ ವೈ ತೊಗೊಳ್ತೀರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ತೊಗೊಳ್ತೀರಿ ಮತ್ತು ಎಕ್ಸ್ ಇಂಟು ವೈ ಕ್ಯಾಲ್ಕುಲೇಟ್ ಮಾಡ್ತೀರಿ, ಎಕ್ಸ್ ಇಂಟು ವೈ ಕ್ಯಾಲ್ಕುಲೇಟ್ ಮಾಡ್ತೀರಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ನಾವು. ಫಸ್ಟ್ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಎಲ್ಲಿದೆ ಎಕ್ಸ್, ಸಮೇಷನ್ ಆಫ್ ಎಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರಿ. ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ನೆಕ್ಸ್ಟು ವೈ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಎನ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿ. ಈಗ ಬಿ ಎಕ್ಸ್ ವೈಗೆ ಫಾರ್ಮುಲಾ ಏನು, ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ವೈ ಕ್ಯಾಲ್ಕುಲೇಟ್ ಮಾಡಿರಾ. ಇಲ್ಲಿ ಅವ್ರೇನು ಮಾಡ್ಯಾರ, ಯು ವಿ ತೊಗೊಂಡಾರಲ್ಲೇ, ಯು ವಿ ಶಾರ್ಟ್ಕಟ್ ಮೆಥಡ್, ಸ್ಟೆಪ್ ಡೆವಿಯೇಷನ್ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಯಾರಲ್ಲೇ. ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ವೈ ಮೈನಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ವೈ ಇದು ಬರುತ್ತಲ್ಲ, ಎನ್ ಇಂಟು ಸಮೇಷನ್ ಆಫ್ ವೈ ಸ್ಕ್ವೇರ್ ಮೈನಸ್ ಸಮ್ ಆಫ್ ವೈ ಹೋಲ್ ಸ್ಕ್ವೇರ್. ನೋಡಿ ಎಲ್ಲ ಇದೆ ಅಲ್ಲ, ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಇದೆ, ಸಮೇಷನ್ ಆಫ್ ವೈ, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಸಮೇಷನ್ ಆಫ್ ವೈ ಸ್ಕ್ವೇರ್, ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಎಲ್ಲ ಹಾಕಿಬಿಟ್ಟು ಇಲ್ಲೊಂದು ಆನ್ಸರ್ ಬರುತ್ತೆ ನಿಮಗೆ, ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ಈಗ ಇದೇ ವ್ಯಾಲ್ಯೂಸ್ನ ನಾನು ತೊಗೊಳ್ತೀನಿ. ಇಲ್ಲಿ ಫಸ್ಟ್ ಎಕ್ಸ್ ಬಾರ್ದು ಎಷ್ಟು ಬಂದಿದೆ, 35, ವೈ ಬಾರ್ದು ಎಷ್ಟು ಬಂದದ, 29, ಬಿ ಎಕ್ಸ್ ವೈ ಎಷ್ಟು ಬಂದದ, 0.5418, ಬಿ ವೈ ಎಕ್ಸ್ದು ಎಷ್ಟು ಬಂದದ, ಸೇಮು 0.905. ಹೌದಾ? ಈಗ ನಾವು ಫಾರ್ಮುಲಾದಲ್ಲಿ ಹಾಕೋಣಂತ ಇದನ್ನು. ಈಗ ಇದಿಷ್ಟ ನಮಗೆ ವ್ಯಾಲ್ಯೂಸ್ ಬಂದಿದ್ದು. ಎಕ್ಸ್ ಆನ್ ವೈ ಫಸ್ಟು ಇದು ತಗೊಳ್ತೀನಿ, ಒಂದು ಸ್ವಲ್ಪ ಜಾಸ್ತಿ ತಗೊಳ್ತೀನಿ. ಎಕ್ಸ್ ಆನ್ ವೈ ಅಂದಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ is equals to bxy into y minus y bar. ಎಸ್, ಈಗ ಏನು ಮಾಡ್ತೀರಿ ನೀವು, ಎಕ್ಸ್ ಗೊತ್ತಿಲ್ಲ ನಮಗೆ, ಎಕ್ಸ್ ಬಾರ್ ವ್ಯಾಲ್ಯೂ ಈಸ್ 35. ಓಕೆ, ಈಸ್ ಈಕ್ವಲ್ಸ್ ಟು bxy ಈಸ್ 0.5418 ಇಂಟು y ಮೈನಸ್ y ಬಾರ್ ಈಸ್ 20. ಓಕೆ, ಇಲ್ಲಿ ಎಕ್ಸ್ ಮೈನಸ್ ಇಲ್ಲಿ ಏನು ಮಾಡ್ತೀರಾ, 35 ಆ್ಯಸ್ ಇಟ್ ಈಸ್ ಇಡ್ತೀರಿ. 0.5418 ಇಂಟು ವೈ, 0.5418 ವೈ ಮೈನಸ್ 0.5418 ಇಂಟು 29ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಎಷ್ಟು ಆನ್ಸರ್ ಬಂತಂದರೆ 15.7122. ಓಕೆ, ಈ ಮೈನಸ್ 35 ಇದೆ ಅಲ್ಲ, ಇದನ್ನು ಈ ಕಡೆ ತೊಗೊಂಡ್ಬಿಟ್ರೆ, ಇದನ್ನ ಇಲ್ಲಿ ತೆಗೆದುಬಿಡ್ತೀನಿ, ಇಲ್ಲಿ ಪ್ಲಸ್ 35 ಮೈನಸ್ ಇದೆ, ಈ ಕಡೆ ಬಂದುಬಿಟ್ರೆ ಪ್ಲಸ್ 35 ಆಗಿಬಿಡ್ತದು. ಓಕೆ, ಈಗ ಇಲ್ಲಿ 0.5418 ವೈ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ 35 ಒಳಗೆ 15.7122 ಹೋದಾಗ ಅಲ್ಲಿ ಉಳಿತಾ ಇರೋದು ಎಷ್ಟು ಅಂತಂದರೆ 19.2878. ಓಕೆ, ಇಲ್ಲಿ ವೈ ವ್ಯಾಲ್ಯೂ ಇದೆ, ಬಟ್ ಇಲ್ಲಿ ಎಕ್ಸಾಂಪಲ್ಲಿ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು,
ಯಾವುದು y ವ್ಯಾಲ್ಯೂ? ಈಗ ಎಕ್ಸ್ ಅಂತಂದರೆ ನಾವು ಹಸ್ಬೆಂಡ್ ತೊಗೊಂಡಿದ್ದೀವಿ, ಹೌದಾ? ಏಜ್ ಆಫ್ ಹಸ್ಬೆಂಡ್ ವೆನ್ ವೈಫ್ಸ್ ಏಜ್ ಈಸ್ 25 ಇಯರ್ಸ್. ವೈಫ್ ಏಜ್ ಅಂದಾಗ y ತೊಗೊಂಡಿವಿ, y ವ್ಯಾಲ್ಯೂ ಕೊಟ್ಬಿಟ್ಟಾರವ್ರು 25 ಅಂತ. y is equals to 25, it is given in the question. X is equals to 0.5418 into 25 minus 19.2878 ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು. ಓಕೆ ಓಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗಲ್ಲಿ y ವ್ಯಾಲ್ಯೂ ಹಾಕಿಬಿಟ್ಟಾಗ ಅಲ್ಲಿ ಬರೋ ಆನ್ಸರು 32.83. ಓಕೆ, ಇದು ನಿಮಗೆ ಎಕ್ಸ್ ವ್ಯಾಲ್ಯೂ. ಈಗ ಸೇಮ್ ನೀವೇನು ಮಾಡ್ತೀರಾ, ಮತ್ತೊಂದು ಇಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. y ಮೈನಸ್ y ಬಾರ್ ಈಸ್ ಈಕ್ವಲ್ಸ್ ಟು by(x) ಇಂಟು x ಮೈನಸ್ x ಬಾರ್. ಓಕೆ, y minus, what is y bar value? Y bar is a 29 minus is equals to by(x) value is by(x) value is ಇಲ್ಲಿ ಬಂದಿತ್ತಲ್ಲ ನಮಗೆ 0.905 into x minus 35. Okay, y is equals to 0.905 x minus 35 into 0.905 ಕ್ಯಾಲ್ಕುಲೇಟ್ ಮಾಡಿದಾಗ minus 31.675 plus 29. Okay, then y is equals to 0.905 x. ಇದನ್ನು 31 ಒಳಗೆ 29 ಹೋದಾಗ ಮೈನಸ್ ಬರುತ್ತಲ್ಲಿ, ಮೈನಸ್ ಬಂದುಬಿಟ್ಟು ಅಲ್ಲಿ ಕ್ಯಾಲ್ಕುಲೇಷನ್ನು 30.26 ಇಂಟು 30 ಹಾಕಿದ ಮೇಲೆ ಇದು ಫಸ್ಟು y ಈಸ್ ಈಕ್ವಲ್ಸ್ ಟು 905 ಇಂಟು 30 ಇಲ್ಲಿ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದೆ -2.675. ಇಲ್ಲಿ ಎಕ್ಸ್ ವ್ಯಾಲ್ಯೂ ಅವ್ರು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಲ್ಲಿ ಕೊಟ್ಟಾರ? ಸ್ಟಾರ್ಟಿಂಗ್ ಆಫ್ ದಿಸ್ ಒನ್ ಏಜ್, ಹಸ್ಬೆಂಡ್ ಏಜ್ ಈಸ್ 30 years, then x is equals to 30. Then you have to substituting x value as 30, then you are getting an answer as 24.48 years. This is answer. Okay, and this one is a x answer. Okay, after taking a equation you have to substitute x value and y value here. Okay, this is a 10 marks question. ಇದು ಈ ಒಂದು ಈಸಿಯಾಗಿರುವಂಥ ಕ್ವಶನ್. ಇಲ್ಲಿ ನೀವು ಎಕ್ಸಾಂಪಲಲ್ಲಿ ನೋಡ್ಕೊಂಡು ಹೋದರೆ ಸಾಕು. ಎಕ್ಸ್ ಬಾರ್ ವೈ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಿ ಎಕ್ಸ್ ವೈ ಬಿ ವೈ ಎಕ್ಸ್, ಅಥವಾ ಅವರು ಒಂದೇ ಈಕ್ವೇಷನ್ ಕೇಳಿರ್ಬೋದು, ಒಂದೇ ರಿಗ್ರೆಷನ್ ಎಕ್ಸ್ ಆನ್ ವೈ ಅಥವಾ ವೈ ಆನ್ ಎಕ್ಸ್ ಕೇಳಿದಾಗೂ ಕೂಡ ನೀವು ಅಲ್ಲಿ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ, ಇದೆಲ್ಲ ಎಕ್ಸಾಂಪಲ್ನ ನೀವು ಬಿಡಿಸ್ಬಿಟ್ರೆ ಅಂದರೆ ಪರ್ಫೆಕ್ಟ್ ಆಗಿಬಿಡ್ತೀರಾ. ದೆನ್ ಬಂದುಬಿಟ್ಟು ಇಲ್ಲಿ ಇದು ಕೂಡ 10 ಮಾರ್ಕ್ಸ್ ಒಂದು ಸಮ್ಮು. 10 ಮಾರ್ಕ್ಸ್ ಸೇಮ್ ಕೋರಿಲೇಷನ್ನು, ನೀವೆಲ್ಲನೂ ಕೋರಿಲೇಷನ್ ಥರನೇ ಎಲ್ಲನೂ FXY ಮತ್ತು x², ಇದನ್ನು ಒಂದು ನಾನು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ. ಅದು ಲಿಂಕ್ ಬೇಕಿದ್ದರೆ ನಾನು ಕೆಳಗಡೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ಮಾಡಿಬಿಟ್ಟು ಆಮೇಲೆ ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದರಲ್ಲಿ. ಇದು 10 ಮಾರ್ಕ್ಸ್ ಕ್ವಶನ್. ಇದು ಕೂಡ 10 ಮಾರ್ಕ್ಸ್ ಕ್ವಶನ್ನು. ಒಂದೇ ಈಕ್ವೇಷನ್ ಕೇಳಿದರೆ ಅವರು 5 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಫುಲ್ ಇದು 2 ಈಕ್ವೇಷನ್ ಕೇಳಿದ್ರೆ ಅಲ್ಲಿ ಫುಲ್ 10 ಮಾರ್ಕ್ಸಿಗೆ ಇರುತ್ತೆ. ಇದು ಕ್ವಶನ್ ನಾನು ಮಾಡಿ ತೋರಿಸ್ಬೇಕಂದ್ರೆ ನೀವು ಕಮೆಂಟಲ್ಲಿ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಇದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಥರನಾದ ಕ್ವಶನ್ ಇದೆ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಅರ್ಥಮೆಟಿಕ್ ಮೀನು ಮತ್ತು ಪ್ರೈಸ್ ಇಂಡೆಕ್ಸು, ಪ್ರೊಡಕ್ಷನ್ ಇಂಡೆಕ್ಸ್. ನೋಡಿ ಇಲ್ಲಿ ಎಕ್ಸಾಂಪಲ್ 8 in a correlation analysis between a production and price of the commodity, the following data are obtained. ಇದೊಂದು ಎಕ್ಸಾಂಪಲ್ನ ಇದರಲ್ಲಿ ನಾನು ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಅಂದರೆ ಕಂಪ್ಲೀಟ್ ರಿಗ್ರೆಷನ್ ನಿಮಗೆ ಇಲ್ಲಿ 5 ಮಾರ್ಕ್ಸಿಂದು ಮತ್ತು 10 ಮಾರ್ಕ್ಸಿಂದು ಕಂಪ್ಲೀಟಾಗಿ ಮುಗಿದ್ಬಿಡುತ್ತೆ ಇಲ್ಲಿ. ಓಕೆ, ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಫಾಲೋಯಿಂಗ್ ಡೇಟಾ ಆರ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ದ ಪ್ರೊಡಕ್ಷನ್ R is equals to -0.4 is given, R is equals to -0.4 is given,
ರೈಟ್ ಡೌನ್ ದ ರಿಗ್ರೆಷನ್ ಇಕ್ವೇಷನ್ ಆಫ್ ಪ್ರೈಸ್ ಆನ್ ಡಿಮಾಂಡ್ ಅಂದರೆ y ಆನ್ ಎಕ್ಸ್. ಎಸ್ಟಿಮೇಟ್ ದ ಪ್ರೈಸ್ ಇಂಡೆಕ್ಸ್ ವೆನ್ ದ ಪ್ರೊಡಕ್ಷನ್ ಇಂಡೆಕ್ಸ್ ಈಸ್ 116. ಎಕ್ಸ್ ಕೊಟ್ಬಿಟ್ಟಿದ್ದಾರೆ, ಅಂದರೆ ಇದು ಎಕ್ಸ್ ಕೊಟ್ಟಾರ ಅವರು, ಎಕ್ಸ್ 116 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಆರ್ ಇಸ್ ಈಕ್ವಲ್ಸ್ ಟು -0.4 ಕೊಟ್ಬಿಟ್ಟಿದ್ದಾರೆ ಅವರು. ಮತ್ತು ಇಲ್ಲೇನು ಕೊಟ್ಟಾರಂದ್ರೆ ಅರ್ಥಮೆಟಿಕ್ ಮೀನು, ಎಕ್ಸ್ ಅಂದರೆ ಎಕ್ಸ್ ಬಾರ್ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು 110 ಆ್ಯಂಡ್ ವೈ ಬಾರ್ ಈಸ್ ಈಕ್ವಲ್ಸ್ ಟು, ಅಂದರೆ ಇದನ್ನು ಎಕ್ಸ್ ತೊಗೊಳ್ತೀರಾ, ಇದು ವೈ ತೊಗೊಂಡಿರಿ, ಅಲ್ಲಿ ಕೊಟ್ಬಿಟ್ಟಾರೆ ಕ್ಲಿಯರಾಗಿ ಅವರು. 98 ತೊಗೊಳ್ತೀರಿ. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನು ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಆ್ಯಂಡ್ ಸಿಗ್ಮಾ ವೈ ಇಸ್ ಈಕ್ವಲ್ಸ್ ಟು 5. ಓಕೆ, ಇದೆಲ್ಲ ಇಲ್ಲಿ ಕೊಟ್ಬಿಟ್ಟಾರ. ಮತ್ತು ಇಲ್ಲಿ ಈ ಕೊಟ್ಟಿರೋದಂದರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 116. ಓಕೆ, 116 ಕೊಟ್ಟಾರ ಅವರು. ದೆನ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್ ಮೀನ್ಸ್ ದೆನ್ ಎಕ್ಸ್ ಮೈನಸ್, ಇಲ್ಲಿ ಅವ್ರು ಯಾವ್ದು ಕ್ಯಾಲ್ಕುಲೇಟ್ ಮಾಡಂದಾರ ನಮಗೆ, ಕೋಲೇಷನ್ ಬಿಟ್ವೀನ್ ದ ಪ್ರೊಡಕ್ಷನ್, ಎಸ್ಟಿಮೇಟ್ ದ ಪ್ರೈಸ್ ಇಂಡೆಕ್ಸ್ ಅಂದಾರ. ಪ್ರೈಸ್ ಇಂಡೆಕ್ಸ್ ಅಂದರೆ ಇದು y ಆನ್ y ಬಾರ್ ಇಸ್ ಈಕ್ವಲ್ಸ್ ಟು BYX ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಯಾಕಂದರೆ ಎಕ್ಸ್ ಕೊಟ್ಟಾರ ಅವರು, ಇದನ್ನು ನಾವು y ಕ್ಯಾಲ್ಕುಲೇಟ್ ಮಾಡ್ತೀರಾ. y minus y bar is 98. BYX we have to calculate. BYX is equals to R into sigma y by sigma x. What is R? R is minus 0.4 into sigma y is 12. No, sigma y is 5. 5 divided by 12. Okay, if you have to calculate, after calculation we are getting as a minus 0.1667 minus 0.1667. ಇದು ಫುಲ್ ಪೇಜ್ ತಗೊಂಡ್ರೆ ಬೆಟರ್ ನಾನು. ಓಕೆ, minus 0.1667 ಬಂತಿಲ್ಲಿ. ಓಕೆ, ನೆಕ್ಸ್ಟ್ ಈಗ ಆಮೇಲೆ ತಗೊಂಡ್ಮೇಲೆ y ಮೈನಸ್ y ಬಾರ್ ಈಸ್ 98 is equals to minus 0.1667 into x minus, first you have to don't take x value, x bar is, what is x bar value is 110. Okay, then y is equals to minus 0.1667x minus ಇದು 0.667 ಇಂಟು 110 ಮಾಡಿದಾಗಲ್ಲಿ ಮೈನಸ್ ಮೈನಸ್ ಪ್ಲಸ್ ಇಟ್ ಬಿಕಮ್ಸ್ 18.337 plus 98. You have to write it. Y is equals to, after that you are substituting a value, this one y value is, sorry, x value is 116, you are substituting, then you are getting as a answer is 97 is the answer. X value is 116, you are substituting in that, then you are getting as a 97 is the answer. Okay, I think you got it how to calculate these type of examples. Okay, this is a 5 marks and 10 marks sums. These type of sums 1 mark 2 marks also you calculate. ಇದೇನಿದೆಯಲ್ಲ ಇಕ್ವೇಷನ್ ಬರುವಂಥದ್ದು ಇಲ್ಲಿ ಎಕ್ಸಾಂಪಲ್ 14 ಮತ್ತು 15, ಆ ಎಕ್ಸಾಂಪಲ್ 14 ಮತ್ತು 15 ಅಂಥ ಎಕ್ಸಾಂಪಲ್ಸ್ನ ಭಾಳ ಅಂದರೆ ಎಕ್ಸಾಮಲ್ಲಿ ಕೇಳಿಲ್ಲ ಯೂಸ್ವಲಿ. ಈಗ BY/X ಕೊಟ್ಬಿಟ್ಟು 2 ಮಾರ್ಕ್ಸಿಗೆ ಕೇಳಿದ್ದಕ್ಕೆ ಅದಂತ ಕೇಳಿದ್ದಾರೆ, ಮತ್ತು ಇವೆಲ್ಲ ಎಕ್ಸಾಂಪಲ್ನ ಈ ಟೈಪ್ ಕೇಳಿದ್ದಾರೆ.
ಬಟ್ ಇದು ಇಕ್ವೇಷನ್ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಮಾಡೋದನ್ನು ಯೂಸಲಿ ಪ್ರೀವಿಯಸ್ ಕ್ವಶನ್ ಪೇಪರಲ್ಲೆಲ್ಲೂ ಕೇಳಿಲ್ಲ. ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ಒಂದೆರಡು ನೀವು ಮಾಡಿಟ್ಕೊಂಡ್ಬಿಡಿ, ಎಕ್ಸಾಂಪಲ್ ಇರೋದ್ರಿಂದ. ಎಕ್ಸಾಂಪಲು ಎಕ್ಸಸೈಸು ಕಂಪ್ಲೀಟಾಗಿ ಬಿಡಿಸ್ಬಿಟ್ರೆ ನಿಮಗೆ ಆರಾಮ್ಸೆ ಯು ವಿಲ್ ಸ್ಕೋರ್ 80 ಔಟ್ ಆಫ್ 80. ಓಕೆ ಸ್ಟೂಡೆಂಟ್ಸ್, ನಾನು ಅಂದ್ಕೊಳ್ತೀನಿ ಈಗ ರಿಗ್ರೆಷನ್ ನಿಮಗೆ ಟಫ್ ಇಲ್ಲ ಅಂದ್ಕೊಳ್ತೀನಿ. ಇನ್ನೂ ಇದರಲ್ಲಿ ಟಫ್ ಅನಿಸಿದರೆ ನೀವು ನನಗೆ ಕಮೆಂಟ್ ಮಾಡಿ. Okay students, thank you for watching the video. Subscribe, like and comment the video.